ಗೌಡ ಜೊತೆ ಜಗಳ ಮಾಡ್ಕೊಂಡ ಶಾಂತಕ್ಕ ತವರು ಮನೆಗೆ ಬರ್ತಾಳೆ. ಬನ್ನಿ, ಇವತ್ತು ಏನೆಲ್ಲ ಅವಾಂತರವಾಗುತ್ತೆ ನೋಡೋಣ. ಅಯ್ಯೋ, ಶಾಂತ ಒಬ್ಳೇ ಬರ್ತಾ ಇದ್ದಾಳಲ್ಲ. ಯಾಕಮ್ಮ ಶಾಂತ, ಅಳಿಯಂದ್ರು ಬರ್ಲಿಲ್ವಾ? ಅವನು ನಿನ್ನ ಅಳಿಯ ಅಲ್ಲಮ್ಮ, ರಾಕ್ಷಸ. ಅಯ್ಯೋ ದೇವ್ರೇ, ಏನಾಯ್ತು ಹೇಳಮ್ಮ. ಇನ್ನು ಮನೆಗೆ ಬರದೇ ಇರೋ ಹಸುವಿನ ಹಾಲಿಗೋಸ್ಕರ ನನ್ನ ಜೊತೆ ಜಗಳ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ. ಏನು, ಇನ್ನೂ ಹಸು ಬಂದಿಲ್ವಾ? ಇಲ್ಲಮ್ಮ, ಆದ್ರೂ ನಿನ್ ತವರು ಮನೆಗೆ ಹಾಲ್ ಕೊಡಬಾರ್ದು ಅಂತ ಜಗಳ. ಇವರ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಹೌದಮ್ಮ. ಅಷ್ಟರಲ್ಲಿ ಶಾಂತಕ್ಕನ ತಮ್ಮ ರಮೇಶ ಅಲ್ಲಿಗೆ ಬರುತ್ತಾನೆ. ರಮೇಶ, ಇಲ್ಲಿ ಬಾ. ನಿನ್ನ ಭಾವ ನಿನ್ನ ಅಕ್ಕನ್ಗೆ ಹೊಡೆದು ಕಳಿಸಿದ್ದಾರೆ ನೋಡೋ. ಏನೋ ಭಾವ ಅಷ್ಟು ದೊಡ್ಡವನಾದ್ನ? ಇಷ್ಟ ಆಯ್ತು ನೋಡೋ. ಸರಿ, ಈಗ ಅವರಿಗೆ ನಾನ್ ಸರಿಯಾದ ಉತ್ತರ ಕೊಡ್ತೀನಿ. ಅತ್ತ ಗೌಡ್ರು ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರ್ತಾರೆ. ಅಯ್ಯೋ, ಶಾಂತ ತವರು ಮನೆಗೆ ಹೋಗ್ಬಿಟ್ಲಲ್ಲ. ನಾನವಳಿಗೆ ಹೊಡಿಬಾರ್ದಿತ್ತು. ಹೋಗ್ ಕರ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ರಮೇಶ್ ಕೋಪದಲ್ಲಿ ಅಲ್ಲಿಗೆ ಬರುತ್ತಾನೆ. ಏ ಬಾಬಾ! ಅಯ್ಯೋ ರಮೇಶ, ಬಾ ಬಾ ಅಂತ ಹೇಳೋಷ್ಟ್ರಲ್ಲಿ ರಮೇಶ್ ಗೌಡ್ರನ್ನ ಹಿಡ್ಕೊಂಡು ಹೊಡಿಯಲು ಶುರು ಮಾಡ್ತಾನೆ. ಅಯ್ಯೋ, ಯಾಕೋ ನನಗ್ ಹೊಡಿತಾ ಇದೀಯಾ? ದರಿದ್ರ ಧ್ವನಿ, ನಿನ್ಗೇನಾದ್ರೂ ದೊಡ್ಡ ರೋಗ ಬಂದಿದ್ಯೇನೋ? ಕಾಪಾಡ್ರಿ, ತೋರಿಸ್ತೀನಿ ಯಾರಾದ್ರೂ ನಿಮ್ಗೆ. ಕಾಪಾಡ್ರಿ. ಅವರ ಕೂಗು ಕೇಳಿ ಪಕ್ಕದ ಹೊಲದವರು ಓಡಿ ಬರುತ್ತಾರೆ. ಅಷ್ಟರಲ್ಲಿ ಊರಿನ ಜಮೀನ್ದಾರರು ಅಲ್ಲಿಗೆ ಬರುತ್ತಾರೆ. ಅಯ್ಯೋ, ಏನಪ್ಪ ಇದು? ಯಾಕಿಗೆ ಗೌಡ್ರಿಗೆ ಹೊಡಿತಾ ಇದೀಯಾ? ನೋಡಿ ಜಮೀನ್ದಾರ್ರೆ, ಇವರ ಹಸು ಬಂದು ನಮ್ಮ ಹೊಲ ಮೇಯುತ್ತೆ. ಅಯ್ಯೋ, ನಾನೇ ಏನೋ ಹಸು ತಂದಿಲ್ಲ ಕಣೋ. ಅದೆಂಗಪ್ಪ ನಿಮ್ಮೊಲಕ್ ಬಂದ್ ಮೇಯುತ್ತೆ? ಹೌದಲ್ವಪ್ಪ, ಇನ್ನು ಗೌಡ್ರು ಹಸುನೇ ತಂದಿಲ್ಲ ಅಂದ್ರೆ ಅದ್ ಹೆಂಗೆ ನಿಮ್ಮ ಹೊಲ ಮೇಯಕ್ ಸಾಧ್ಯ? ತಂದ ಮೇಲೆ ನಮ್ಮ ಹೊಲ ಮೇಯ್ಬಾರ್ದಲ್ಲ, ಅದಕ್ಕೆ ಇವಾಗ್ಲೇ ಹೊಡಿತಾ ಇದ್ದೀನಿ. ಲೋ ರಮೇಶ, ಇನ್ನೂ ಬರದೇ ಇರುವ ಹಸುಗಾಗಿ ನಿನ್ ಭಾವಂಗೆ ಹೊಡಿತೀಯಲ್ಲೋ? ನಮ್ಮ ಭಾವ ಕೂಡ ಅದೇ ತಾನೇ ಮಾಡಿದ್ದು. ಇನ್ನೂ ತರದೇ ಇರೋ ಹಸುವಿನ ಹಾಲನ್ನ ತವರು ಮನೆಗೆ ಕೊಡ್ತೀಯಾ ಅಂತ ನಮ್ಮ ಅಕ್ಕನಿಗೆ ಹೊಡೆದಿದ್ದಾರೆ. ಅದಕ್ಕೆ ನಾನು ಹೊಡೆದಿದ್ದು. ಅಲ್ಲ ಗೌಡ್ರೆ, ನೀವು ಮಾಡಿದ್ದು ಕೂಡ ಸರಿ ಇರ್ಲಿಲ್ಲ. ಹಸು ಬರೋದಕ್ಕೂ ಮುಂಚೆ ಹಾಲಿನ ಜಗಳ ಶುರು ಮಾಡಿದ್ದೀರಲ್ಲ. ಸರಿ ಸರಿ, ಇನ್ನು ಮುಂದೆ ಜಗಳ ಮಾಡಲ್ಲ. ಮೊದಲು ಹಸು ತರ್ರಿ, ನಂತರ ಹಾಲಿನ ಮಾತಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ಹಸು ಬಂದೇ ಇಲ್ಲ, ಏನಿಲ್ಲ ಅವಾಂತರ ಆಯ್ತು ಅಂತ. ಇನ್ನು ಹಸು ಬಂದ ಮೇಲೆ ಎಷ್ಟು ಅವಾಂತರ ಆಗತ್ತೋ ಅದನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳಿಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲೇ ಒಂದು ಭಾಗವನ್ನ ಹಾಕಿದ್ದೇನೆ. ಅದನ್ನ ನೋಡಿ, ಕಥೆಯನ್ನ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳು.